ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ಇಂದು ನಾವು ಇಬ್ಬರು ಅಸಾಮಾನ್ಯ ಶಿಲ್ಪಿಗಳ ಬಗ್ಗೆ ಮಾತಾಡೋಣ. ಒಬ್ಬರು ನಾವೆಲ್ಲರೂ ನೋಡ್ತಿರುವ ಈ ಜಗತ್ತನ್ನೇ ನಿರ್ಮಾಣ ಮಾಡಿದವರು, ಇನ್ನೊಬ್ರು ನಮ್ಮೆಲ್ಲರ ಅಂತರಂಗದ ಪ್ರಪಂಚವನ್ನ ಅಂದ್ರೆ ನಮ್ಮೊಳಗಿನ ಜಗತ್ತನ್ನ ರೂಪಿಸಿದವರು. ಬನ್ನಿ, ಸೃಷ್ಟಿಯ ಈ ಎರಡು ಅದ್ಭುತ ಮುಖಗಳ ಪರಿಚಯ ಮಾಡ್ಕೊಳ್ಳೋಣ. ಸ್ವಲ್ಪ ಯೋಚನೆ ಮಾಡಿ, ಜಗತ್ತನ್ನು ನಿರ್ಮಿಸುವುದು ಅಂದ್ರೆ ಏನು? ಅದು ಕೇವಲ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟೋದು, ನಗರಗಳನ್ನ ರೂಪಿಸೋದು ಅಷ್ಟೇನಾ? ಅಥವಾ ಅದಕ್ಕೂ ಮೀರಿದ ಬೇರೆನಾದ್ರೂ ಆಳವಾದ ಅರ್ಥ ಇದೆಯಾ? ಸೃಷ್ಟಿಯಂದ್ರೆ ನಿಜವಾಗ್ಲೂ ಏನು? ನೋಡಿ, ಇಲ್ಲೇ ನಮ್ಮ ಇವತ್ತಿನ ಇಬ್ರು ಮಹಾನ್ ವ್ಯಕ್ತಿಗಳು ಬರೋದು. ಒಂದ್ ಕಡೆ ದೇವತೆಗಳ ವಾಸ್ತುಶಿಲ್ಪಿ ಅಂತಾನೇ ಪ್ರಸಿದ್ಧರಾದ ವಿಶ್ವಕರ್ಮ, ಅಂದ್ರೆ ಭೌತಿಕ ಸೃಷ್ಟಿಯ ಒಡೆಯ. ಇನ್ನೊಂದ್ ಕಡೆ ಮಹಾನ್ ಯೋಗಿ ಮೌನೇಶ್ವರರು, ಆಧ್ಯಾತ್ಮಿಕ ಸೃಷ್ಟಿಯ ದಾರಿದೀಪ. ಒಬ್ರು ಹೊರಗಿನ ಪ್ರಪಂಚಕ್ಕೆ ಒಂದು ರೂಪ ಕೊಟ್ರೆ, ಇನ್ನೊಬ್ರು ನಮ್ಮ ಒಳಗಿನ ಪ್ರಪಂಚಕ್ಕೆ ದಾರಿ ತೋರಿಸಿದವರು. ಸರಿ, ಹಾಗಾದ್ರೆ ಮೊದಲು ನಾವು ಸೃಷ್ಟಿಯ ಮೂಲರೂವಾರಿ, ಬ್ರಹ್ಮಾಂಡದ ಇಂಜಿನಿಯರ್ ವಿಶ್ವಕರ್ಮರ ಬಗ್ಗೆ ಮಾತಾಡೋಣ. ಅವರ ಹೆಸರಲ್ಲೇ ಎಲ್ಲ ಇದೆ ನೋಡಿ. ವಿಶ್ವಕರ್ಮ ಅಂದ್ರೆ ಇಡೀ ವಿಶ್ವವನ್ನೇ ನಿರ್ಮಿಸಿದವನು ಅಂತ ಅರ್ಥ. ಅವರ ಸೃಷ್ಟಿ ಎಷ್ಟು ದೊಡ್ಡದು, ಎಷ್ಟು ವಿಸ್ತಾರ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅವರ ವಾಸ್ತುಶಿಲ್ಪದ ಕಲೆ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಪುರಾಣಗಳ ಪ್ರಕಾರ ದೇವತೆಗಳಿಗಾಗಿ ಸ್ವರ್ಗ ಲೋಕವನ್ನೇ ಕಟ್ಟಿಕೊಟ್ಟವರು. ಅಷ್ಟೇ ಅಲ್ಲ, ರಾವಣನಿಗಾಗಿ ಬಂಗಾರದ ಲಂಕಾ ನಗರಿ, ಶ್ರೀಕೃಷ್ಣನಿಗಾಗಿ ದ್ವಾರಕಾ ನಗರಿ ಮತ್ತು ಪಾಂಡವರಿಗಾಗಿ ಮಾಯಾ ಲೋಕದಂತಿದ್ದ ಇಂದ್ರಪ್ರಸ್ಥ. ಅಬ್ಬಾ, ಇಂಥ ಅದ್ಭುತ ನಗರಗಳನ್ನ ನಿರ್ಮಿಸಿದ್ದು ಇದೇ ವಿಶ್ವಕರ್ಮರು. ಇವರ ಕಲೆ ಬರೀ ನಗರ ನಿರ್ಮಾಣಕ್ಕೆ ಸೀಮಿತವಾಗಿರ್ಲಿಲ್ಲ. ದೇವತೆಗಳಿಗಾಗಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳನ್ನು ಇವರೇ ರೂಪಿಸಿದ್ದು. ಶಿವನ ಕೈಯಲ್ಲಿರೋ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ ಮತ್ತೆ ಇಂದ್ರನ ವಜ್ರಾಯುಧ, ಇವೆಲ್ಲವೂ ವಿಶ್ವಕರ್ಮರ ಕುಶಲತೆಯ ಫಲಗಳೇ. ಇನ್ನು ಒಂದು ಮುಖ್ಯವಾದ ವಿಷಯ ಇದೆ. ಭಾರತದ ಪ್ರಾಚೀನ ವಿಜ್ಞಾನವಾದ ವಾಸ್ತುಶಾಸ್ತ್ರದ ಮೂಲಪುರುಷನೇ ವಿಶ್ವಕರ್ಮ ಅಂತ ಹೇಳಲಾಗುತ್ತೆ. ಇವತ್ತಿಗೂ ನಾವು ಮನೆ ಕಟ್ಟುವಾಗ ಅಥವಾ ಯಾವುದೇ ಕಟ್ಟಡ ನಿರ್ಮಿಸುವಾಗ ಪಾಲಿಸುವ ಎಷ್ಟೋ ನಿಯಮಗಳಿಗೆ ಅವರೇ ಅಡಿಪಾಯ ಹಾಕಿಕೊಟ್ಟಿದ್ದು. ಅವರ ಪರಿಣಿತಿ ಬರೀ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಕಬ್ಬಿಣದ ಕೆಲಸ, ಮರಗೆಲಸ, ತಾಮ್ರ ಮತ್ತು ಕಂಚಿನ ಕೆಲಸ, ಶಿಲ್ಪಕಲೆ ಮತ್ತು ಚಿನ್ನದ ಕೆಲಸ, ಈ 5 ಮೂಲಭೂತ ಕಲೆಗಳಲ್ಲೂ ಅವರು ನಿಪುಣರಾಗಿದ್ರು. ಅಂದ್ರೆ ನಮ್ಮ ನಾಗರಿಕತೆಯ ಅಡಿಪಾಯವೇ ಈ ಕಲೆಗಳು. ಬನ್ನಿ, ಈಗ ಭೌತಿಕ ಜಗತ್ತಿನಿಂದ ನಮ್ಮ ಅಂತರಂಗದ ಜಗತ್ತಿಗೆ ಪ್ರಯಾಣ ಬೆಳೆಸೋಣ. ಹೊರಗಿನ ಪ್ರಪಂಚವನ್ನು ರೂಪಿಸಿದವರಿಂದ ನಮ್ಮ ಆಧ್ಯಾತ್ಮಿಕ ಬದುಕನ್ನು ರೂಪಿಸಿದ ಮಹಾಪುರುಷ ಮೌನೇಶ್ವರರ ಬಗ್ಗೆ ತಿಳಿದುಕೊಳ್ಳೋಣ. ಮೌನೇಶ್ವರರ ತತ್ವದ ತಿರುಳೇ ಮೌನ. ಆದ್ರೆ ಇಲ್ಲಿ ಮೌನ ಅಂದ್ರೆ ಸುಮ್ಮನಿರೋದೋ ಅಂತಲ್ಲ. ಅವರ ಪ್ರಕಾರ ಮೌನ ಅನ್ನೋದು ಬರೀ ಶಬ್ದ ಇಲ್ದಿರೋ ಸ್ಥಿತಿಯಲ್ಲ, ಅದು ನಮ್ಮ ಅಂತರಂಗದ ಒಂದು ದೊಡ್ಡ ಶಕ್ತಿಯ ಮೂಲ. ಅವರ ಯೋಗಶಕ್ತಿ ಎಂಥದ್ದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಇದೆ. ಅವರು ಉರಿಯೋ ಕೆಂಡದ ರಾಶಿ ಮೇಲೆ ಕೂತು ತಪಸ್ಸು ಮಾಡ್ತಿದ್ರು. ಅದನ್ನೇ ಅವರು ಬೆಂಕಿಯ ಸ್ನಾನ ಅಂತ ಕರೀತಿದ್ರು ಅನ್ನೋ ಒಂದು ಐತಿಹ್ಯ ಇದೆ. ಇದು ಭೌತಿಕ ದೇಹದ ಮೇಲೆ ಅವರಿಗಿದ್ದ ಹಿಡಿತವನ್ನ ತೋರ್ಸುತ್ತೆ. ಆದರೆ ಮೌನೇಶ್ವರರ ಪವಾಡಗಳು ಸ್ವಂತ ಪ್ರದರ್ಶನಕ್ಕಲ್ಲ, ಬದಲಾಗಿ ಜನರ ಸೇವೆಗಾಗಿ ಇದ್ದವು. ತೀವ್ರ ಬರಗಾಲವನ್ನೇ ಹೋಗಲಾಡಿಸಿದ್ದು, ಭಕ್ತರ ಕಾಯಿಲೆಗಳನ್ನು ವಾಸಿ ಮಾಡಿದ್ದು, ಬೇರೆ ಬೇರೆ ಸಮುದಾಯಗಳನ್ನು ಒಂದುಗೂಡಿಸಿದ್ದು, ಹೀಗೆ ಅವರ ಶಕ್ತಿ ಯಾವಾಗ್ಲೂ ಜನರ ಒಳಿತಿಗಾಗಿಯೇ ಬಳಕೆಯಾಗುತ್ತಿತ್ತು. ಮೌನೇಶ್ವರರ ಅತಿದೊಡ್ಡ ಸಂದೇಶ ಅಂದ್ರೆ ಸಾಮರಸ್ಯ. ಅವರು ಹಿಂದೂ ಮತ್ತು ಮುಸ್ಲಿಂ ಭಕ್ತರನ್ನು ಯಾವತ್ತೂ ಬೇರೆ ಬೇರೆಯಾಗಿ ನೋಡ್ಲೇ ಇಲ್ಲ. ಇವತ್ತಿಗೂ ಅವರ ದೇವಸ್ಥಾನಕ್ಕೆ 2 ಸಮುದಾಯದ ಜನರು ಒಟ್ಟಾಗಿ ಹೋಗ್ತಾರೆ. ಇದು ಅವರು ಬಿಟ್ಟು ಹೋದ ಸಾಮರಸ್ಯದ ಬದುಕಿನ ದೊಡ್ಡ ಸಂಕೇತ. ಹಾಗಾದ್ರೆ ಈ ಇಬ್ರೂ ಮಹಾನ್ ಚೇತನಗಳಿಂದ ನಾವು ಕಲಿಬೇಕಾದ್ದು ಏನು? ಇವೆರಡನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೇನರ್ಥ ಆಗುತ್ತೆ? ಬನ್ನಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ತಿರುಳನ್ನು ನೋಡೋಣ. ಇದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ವಿಶ್ವಕರ್ಮರು ಭೌತಿಕ ಸೃಷ್ಟಿಯ ಶಿಲ್ಪಿಗಳಾದರೆ, ಮೌನೇಶ್ವರರು ನಮ್ಮ ಅಂತರಂಗದ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಬದುಕಿನ್ನೇ ರೂಪಿಸುವ ಶಿಲ್ಪಿಗಳು. ಒಬ್ಬರು ಹೊರಗಿನ ಜಗತ್ತಿಗೆ ಆಕಾರ ಕೊಟ್ರೆ, ಇನ್ನೊಬ್ಬರು ನಮ್ಮ ಬದುಕಿಗೆ ಒಂದು ಅರ್ಥ ಕೊಟ್ರು. ಕೊನೆಯದಾಗಿ ನಮಗೆ ನಾವೇ ಕೇಳ್ಕೊಳ್ಳಬೇಕಾದ ಒಂದು ಪ್ರಶ್ನೆ: ನಮ್ಮ ಸ್ವಂತ ಜೀವನದಲ್ಲಿ ನಾವು ಯಾವುದರ ಶಿಲ್ಪಿಗಳು? ನಾವು ಏನು ಕಟ್ತಾ ಇದೀವಿ? ಕೇವಲ ಭೌತಿಕ ವಸ್ತುಗಳನ್ನ ಅಥವಾ ನಮ್ಮ ಅಂತರಂಗದ ಪ್ರಪಂಚವನ್ನ? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.